NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಕೂಡ ವಾದ ವಿವಾದಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ, ಚೈತ್ರಾ ಕುಂದಾಪುರ ವರ್ಸಸ್ ಅಶ್ವಿನಿ ಗೌಡ ಅನ್ನುವಂತಾಗಿದೆ. ನೀನಾ ನಾನಾ ಅಂತ ಹೇಳಿ ಈಗ ಅವರು ಮಾತನಾಡ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ 12 ಮುಗಿದ್ರೂ ಕೂಡ ವಾದ ವಿವಾದಕ್ಕೆ ನೋ ಎಂಡ್. ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ, ಚೈತ್ರಾ ಕುಂದಾಪುರ ವರ್ಸಸ್ ಅಶ್ವಿನಿ. ಬಿಗ್ ಬಾಸ್ ಮುಗಿದು ತಿಂಗಳಾಗ್ತಾ ಬಂದ್ರು ಕೂಡ ಸ್ಪರ್ಧಿಗಳ ಸೋಷಿಯಲ್ ಮೀಡಿಯಾ ವಾರ್ಗೆ ಬ್ರೇಕ್ ಬಿದ್ದಿಲ್ಲ. ಸ್ಪರ್ಧಿಗಳು ನೀನಾ ನಾನಾ ಅನ್ನುವಂತ ಮಕ್ಕಳ ಆಟವನ್ನ ಮಾಡ್ತಿದ್ದಾರೆ. ಇದನ್ನ ನಿಲ್ಲಿಸುವಂತ ಲಕ್ಷಣಗಳೇ ಕಾಣ್ತಾ ಇಲ್ಲ. ಸದ್ಯಕ್ಕೆ ಅಶ್ವಿನಿ ಗೌಡ 2 ವಿಚಾರಕ್ಕೆ ಸುದ್ದಿ ಆಗ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದು ಅಂತ ಹೇಳಿದ್ರೆ ಗಿಲ್ಲಿ ಬಡವಾನ ಅಂತ ಹೇಳಿ ಪ್ರಶ್ನೆ ಮಾಡಿದ್ದು, ಅಲ್ಲದೆ ಚೈತ್ರಾ ಕುಂದಾಪುರ ವಿಚಾರದಲ್ಲಿ ಪರಚಿದ ಗಾಯಗಳ ಪೋಸ್ಟ್ ಅನ್ನ ಮಾಡಿದ್ದು. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಗೆದ್ದಿದ್ದು ಕೆಲವರಿಗೆ ಇಷ್ಟವಾದ್ರೆ ಇನ್ನು ಕೆಲವರು ಗೆಲುವಿನ ವಿಚಾರದಲ್ಲಿ ವ್ಯಂಗ್ಯವಾಡಿದ್ರು. ಅದರಲ್ಲಿ ಗಿಲ್ಲಿ ಗೆದ್ದಿದ್ದು ಬಡವ ಅಂತ ಹೇಳ್ಕೊಂಡು ಅಂತ ಹೇಳಿ ಸುದ್ದಿಯಾದವರು ಅಶ್ವಿನಿ ಗೌಡ. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅಶ್ವಿನಿ ಅವ್ರನ್ನ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ರು. ಹಲ್ಸೆಟ್ಟು, ವಯಸ್ಸಾದವರು ಅನ್ನುವಂತಹ ಮಾತುಗಳನ್ನ ಪರ್ಸನಲ್ ಆಗಿ ಗಿಲ್ಲಿ ಕಾಮಿಡಿ ಮಾಡುವಂತದ್ದು ಸರಿಯಲ್ಲ ಅನ್ನುವಷ್ಟರ ಮಟ್ಟಿಗೆ ಅಶ್ವಿನಿ ಹಾಗೂ ಜಾಹ್ನವಿ ಗಿಲ್ಲಿಯ ಮೇಲೆ ಉರಿದು ಬೀಳುವಂತೆ ಮಾಡಿತ್ತು. ಕಾಲಕ್ರಮೇಣ ಎಲ್ಲವೂ ಬದಲಾಗಿ ಫಿನಾಲೆಯಲ್ಲಿ ಗಿಲ್ಲಿ ಬಿಟ್ರೆ ಅಶ್ವಿನಿನೇ ಗೆಲ್ಲೋದು ಅನ್ನುವಷ್ಟು ಕ್ರೇಜ್ ಹುಟ್ಕೊಂಡಿತ್ತು. ಆನಂತರ ಆದದ್ದೆಲ್ಲ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ. ಗಿಲ್ಲಿ 50 ಕೋಟಿ ಓಟನ್ನ ಪಡೆದು ಬಿಗ್ ಬಾಸ್ ವಿನ್ನರ್ ಆದ್ರು. ಗಿಲ್ಲಿ ಕಾಮಿಡಿ ಮೂಲಕ ಕರುನಾಡಿನ ಮನೆ ಮಗ ಆದ. ಇದು ಅಶ್ವಿನಿ ಗೌಡಗೆ ಕೊಂಚ ಬೇಸರ ತರಿಸಿತ್ತು. ಈ ಬೇಸರವನ್ನ ಕೆಲವೊಂದು ಹೇಳಿಕೆಗಳ ಮೂಲಕ ಹೊರಹಾಕ್ತಾರೆ. ಅದರಲ್ಲೂ ಗಿಲ್ಲಿ ಬಗೆಗಿನ ಬಡವ ವಾರ್ ಅನ್ನುವಂಥದ್ದು ಸದ್ದು ಮಾಡಿತ್ತು. ಇದೀಗ ಆ ವಾರ್ಗೆ ಅಶ್ವಿನಿ ಗೌಡ ಫುಲ್ ಸ್ಟಾಪ್ ಇಟ್ಟಿದ್ದು, ತಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿ ಉಲ್ಟಾ ಹೊಡೆದಿದ್ದಾರೆ. ಹೌದು, ಬಡವರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳ ಹೆಸರೇಳಿ ಬೆಳಿಬಾರದು ಅಂತ ಹೇಳಿದ್ದಂತ ಅಶ್ವಿನಿ ಗೌಡ ಇದೀಗ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ. ಗಿಲ್ಲಿ ಬಡವ ಅಂತ ನಾನು ಹೇಳೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅಂತಹ ಚರ್ಚೆಗೆ ಮಾಧ್ಯಮದವರು ಕೇಳಲಾದ ಪ್ರಶ್ನೆಗೆ ಈ ರೀತಿಯಾಗಿ ಹೇಳಿದ್ದು ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರಾ ಕುಂದಾಪುರ ಹೇಳಿಕೆಗೂ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಅಶ್ವಿನಿ ಗೌಡ, ನನ್ನ ಘಾಸಿ ಬಗ್ಗೆ ನಾನು ಮಾತನಾಡಿದ್ದೆ ಅಷ್ಟೇ. ನಾನು ಯಾವತ್ತೂ ಚೆಕ್ ಬೌನ್ಸ್ ಮಾಡಿಲ್ಲ. ನನಗೆ ಈ ವಿಚಾರ ಗೊತ್ತೇ ಇಲ್ಲ. ಹಾಗಾಗಿ ನಾನು ಚೈತ್ರಾ ಅವರ ಪೋಸ್ಟ್ ಅನ್ನ ನೋಡಿಲ್ಲ. ಕೆಲವರಿಗೆ ಅವರೇ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದಾಗ ರಿಯಾಕ್ಟ್ ಮಾಡ್ತಾರೆ. ಹಾಗಾಗಿ ಚೈತ್ರಾ ಕುಂದಾಪುರ ಅವರು ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದರ ಜೊತೆಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಳ್ಳೋದು ಯಾಕೆ ಅಂತ ಹೇಳಿದ್ದಾರೆ. 3 ಗಂಡ ಚೆಕ್ ಬೌನ್ಸ್ ಬಗ್ಗೆ ಹೇಳಿದ್ದಕ್ಕೆ ಅದು ಅವರೇ ಮಾಡಿರ್ಬೇಕು ಅನ್ನುವಂತ ವ್ಯಂಗ್ಯವಾಡಿದ್ದಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಅಶ್ವಿನಿ ಗೌಡ ಅವರ ಮಾತಿನ ಭರಸೆ ಬದಲಾಗಿಲ್ಲ. ಚೈತ್ರಾ ಜೊತೆಗಿನ ಸೋಷಿಯಲ್ ಮೀಡಿಯಾ ವಾರ್ ಜೊತೆಗೆ ಗಿಲ್ಲಿಯನ್ನ ಬಡವ ಅಲ್ಲ ಅಂತ ಹೇಳಿರುವಂತದ್ದು ಮುಂದಿನ ದಿನದಲ್ಲಿ ಇನ್ಯಾವ ರೀತಿಯಾಗಿ ಇದು ವಿಚಾರವನ್ನ ಬದಲಾಯಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.